ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಈ ನಡುವೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಈ ಜ್ಯುವೆಲರಿನ ನೋಡಿ ಇಷ್ಟಪಟ್ಟು ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಏನು ಅಂತಂದರೆ, ಇದನ್ನು ನೀವು ಆನ್ಲೈನ್ ಶಾಪಿಂಗ್ ಇಲ್ಲಾಂದರೆ ಆನ್ಲೈನ್ ಜ್ಯುವೆಲರಿ ಸೇಲ್ ಅಂತ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಇದನ್ನು ನೀವು ಯಾವುದನ್ನು ಮನೆಗೆ ತರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇದ್ರ ಮುಂದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೇಗೆ ಏನು ಪ್ರೊಸೀಜರು ಅಂತ ಎಲ್ಲ ತಿಳಿಸ್ಕೊಳ್ತೀನಿ. ಯಾರು ಮನೆಯಲ್ಲೇ ಇರೋರು, ಕೆಲವರು ಓದೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ ಅನ್ನೋರು ಜಸ್ಟ್ ಈ ಫೋಟೋಗಳನ್ನ ನಿಮ್ಮ ಸ್ನೇಹಿತರಿಗೆ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ಯಾರು ಅಕ್ಕಪಕ್ಕದವ್ರಿಗೆ ಇಲ್ಲ ನಮ್ಮ ಥರ ಯಾರಾದರೂ, ಅಂದರೆ ಇವಾಗ ನಾನು ಸೇಮ್ ಕೆಲಸ ನಾನು ಮಾಡ್ತಾ ಇರೋದು, ಸೊ ಅದೇ ಥರ ಯಾರು ಮಾಡೋರಿದ್ದರೆ ಒಬ್ಬರಿಂದ ಒಬ್ರಿಗೆ ಫಾರ್ವರ್ಡ್ ಮಾಡಿ ಜಸ್ಟ್ ಇದ್ರ ಪ್ರೈಸ್ ಏನಿದೆಯೋ ಅದನ್ನು ಹೇಳಿ ನೀವು ಅವರಿಂದ ಆರ್ಡ್ರು ತೊಗೊಳ್ಬೋದು. ಆ ಥರ ಒಂದು ರೀಸೇಲಿಂಗ್ ಬಿಸ್ನೆಸ್ಸು. ಯಾರೆಲ್ಲ ರೀಸೇಲರ್ ಆಗಿ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀರೋ ನಿಮಗೆಲ್ಲ ಒಂದು ಒಳ್ಳೆ ಕಡಿಮೆ ರೇಟಲ್ಲಿ ಇವೆಲ್ಲ ಜ್ಯುವೆಲರಿ ಸಿಗುತ್ತೆ. ನೀವೇನು ನೀವು ಮನೆಗೆ ತರಿಸ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನೀವು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡು, ಫ್ಯಾಮಿಲಿದು ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರದು ಬೇಕಾದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಗ್ರೂಪ್ ಮುಖಾಂತರ ನೀವು ಎಲ್ರಿಗೂ ಫಾರ್ವರ್ಡ್ ಮಾಡ್ಬೋದು. ವಿತ್ ಪ್ರೈಸಿಂಗ್ ಸಿಗುತ್ತೆ ನಿಮಗೆ. ಆವಾಗ ನೀವು ಎಲ್ರಿಗೂ ಫಾರ್ವರ್ಡ್ ಮಾಡಿದ್ಮೇಲೆ ಯಾರು ಇಷ್ಟ ಆದವರು, ತೊಗೊಳ್ಬೇಕು ಅಂದ್ಕೊಂಡವರು, ಅವರು ನಿಮಗೆ ಹೇಳ್ತಾರೆ ಇದು ಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಅದ್ರ ಪ್ರೈಸ್ ಏನಾದ್ರು ಡೀಟೇಲ್ಸ್ ಕೇಳ್ಬೋದು. ಅವ್ರಿಗೇನು ಬೇಕೋ ಆ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಇದನ್ನೇ ಗ್ರೂಪ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಪರ್ ಡೇ ಏನಿಲ್ಲ ಅಂದರೂ 500ಇಂದ 1000 ಮಾಡ್ಬೋದು. ಯಾಕಂದರೆ ಹೈದರಾಬಾದು, ಚೆನ್ನೈಯಲ್ಲೆಲ್ಲ ಕೆಲವರೆಲ್ಲ ಮನೇಲಿ ಕೂತ್ಕೊಂಡೇ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವಾಗಿಂದ ಅಲ್ಲ, ಆಲ್ಮೋಸ್ಟ್ ಕರೋನಾ ಮುಂಚೆಯಿಂದನೂ ನಾನು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೆ. ಸೊ ಅದನ್ನು ಕರೋನಾ ಮಧ್ಯದಲ್ಲಿ, ಯಾಕಂದರೆ ಆವಾಗ ಸ್ವಲ್ಪ ಎಲ್ಲ ಕೆಲಸ ಕಡಿಮೆ ಆಯಿತು, ಎಲ್ಲರೂ ಮನೇಲಿದ್ದರಲ್ಲ, ಎಲ್ಲರೂ ಮನೇಲಿದ್ದವರೆಲ್ಲರೂ ಇದನ್ನೇ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ನನಗೂ ಬಿಸ್ನೆಸ್ ಡೌನ್ ಆಯಿತು. ಇವಾಗ ಜಸ್ಟ್ ಏನಂದರೆ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಮತ್ತೆ ಇದೇ ಟ್ರೆಂಡು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಮತ್ತೆ ಇದನ್ನು ಜ್ಯುವೆಲರಿ ಬಿಸ್ನೆಸ್ಸು ಇಲ್ಲ ರೀಸೇಲಿಂಗ್, ಆನ್ಲೈನ್ ಶಾಪಿಂಗ್ ಏನು ಬೇಕಾದ್ರೂ ನೀವು ಹೆಸರು ಕೊಟ್ಕೊಂಡು ನಿಮ್ಮ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಜನ ಗ್ರೂಪಿಗೆ ಜಾಯಿನ್ ಆಗ್ತಾರೋ ಆ ಗ್ರೂಪ್ ಅವ್ರಿಗೆಲ್ರಿಗೂ ಕಮ್ಯುನಿಟಿನೋ ಗ್ರೂಪೋ ಏನಾದ್ರು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅವ್ರಿಗೆಲ್ರಿಗೂ ಫಾರ್ವರ್ಡ್ ಮಾಡ್ಬೋದು. ನಿಮ್ಗೆ ಆರ್ಡ್ರಸ್ ಸಿಗುತ್ತೆ. ನೀವು ನಾನು ಕೊಡೋ ರೇಟ್ಗಿನ್ನ ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೋ ಆ ರೇಟ್ ಹೇಳಿ. ನೀವೊಂದು 50-100 ಏನು ಮಾರ್ಜಿನ್ ಇರುತ್ತೋ, ಇಲ್ಲ ಹೈಯರ್ ಎಂಡ್ ಇದ್ದರೆ ಹೈಯರ್ ಎಂಡ್ ಮಾರ್ಜಿನ್ ಸಿಗುತ್ತೆ ನಿಮಗೆ. ಇಲ್ಲ ಅಂದರೆ ಒಂದು 50 ರುಪೀಸು ಮಾರ್ಜಿನ್ ಮೇಲೆ ಹೋಗುತ್ತೆ ನಿಮಗೆ. ಏನು ಇಟ್ಕೊಂಡು ಅವ್ರಿಗೆ ಮಾರ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಯಾರಿಗೆಲ್ಲ ಇಷ್ಟ ಆಗಿ ಗ್ರೂಪ್ ಕ್ರಿಯೇಟ್ ಮಾಡ್ಕೋಬೇಕು ಅನಿಸುತ್ತೋ ಅವರು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ನಂದು ಗ್ರೂಪ್ ಇದೆ, ಗ್ರೂಪು ಜಾಯಿನ್ ಆಗಬೇಕು ಅಂತ ಇರೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಡೇ ಟು ಡೇ ಅಪ್ಡೇಟು ಸಿಗುತ್ತೆ ನಿಮಗೆ. ಯಾಕಂದರೆ ಇದರಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ನಾನು ಕಂಡಂಗೆ ನಾನು ಬೇರೆಯವ್ರಿಗೆ ರೀಸೇಲರಾಗಿ ಹೋದಾಗ ಅವ್ರು ಕೊಡ್ತಾ ಇದ್ದಿದ್ದು ರೇಟ್ ನೋಡಿ ಇವಾಗ ನನಗೆ ಡೈರೆಕ್ಟು ಮ್ಯಾನುಫ್ಯಾಕ್ಚರರ್ ಸಿಕ್ಕಿದ್ದಾರೆ. ಸೊ ಅದರಿಂದ ನನಗೆ ಗೊತ್ತಾಗ್ತಾ ಇರೋ ರೇಟ್ ನೋಡಿದ್ರೆ ನನಗೆ ಶಾಕ್ ಆಗ್ತಾ ಇದೆ, ಅವ್ರು ನನ್ನ ಹತ್ರ ಎಷ್ಟು ಜಾಸ್ತಿ ತೊಗೊಳ್ತಾ ಇದ್ರು ಅಂತ. ಸೊ ಅದಕ್ಕೋಸ್ಕರನೇ ನಾನು ಈ ನಡುವೆ ನನ್ನ ವಿಡಿಯೋದಲ್ಲೆಲ್ಲನೂ ನಿಮಗೆ ಪ್ರೈಸ್ ಮೆನ್ಷನ್ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಮನೇಲೇ ಕೂತ್ಕೊಂಡು ಯಾರ ಹತ್ರ ಮೊಬೈಲ್ ಇದೆ ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ಬೇಕಾದ್ರೆ ಇದನ್ನೇ ನೀವು ರೀಲ್ಸ್ ಆಗಿ ಅಪ್ಲೋಡ್ ಮಾಡ್ಬೋದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ. ಆವಾಗ ನಿಮಗೆ ಕಸ್ಟಮರ್ ಆದರೂ ಸಿಗ್ತಾರೆ. ಇಲ್ಲ ಅಂದರೆ ಇನ್ನು ಮಿಕ್ಕಿದವರು ಬೇರೆಯವ್ರಿಗೂ ಫಾರ್ವರ್ಡ್ ಮಾಡ್ತಾರೆ, ನೋಡು ಈ ಥರ ಒಬ್ಬರಿದ್ದಾರೆ, ಅವ್ರ ಹತ್ರ ತೊಗೊಳ್ಬೋದು, ಚೆನ್ನಾಗಿದೆ ಅಂತ ಅವರು ಹೇಳ್ತಾರೆ. ಸೊ ಈ ಥರ ನಿಮಗೆ ಕಸ್ಟಮರು ಬಿಲ್ಡ್ ಆಗ್ತಾರೆ ಮತ್ತು ಎಲ್ಲನೂ ಜನನೂ ಸಿಗ್ತಾರೆ. ಸೊ ಆ ಥರ ನಿಮ್ಮ ಗ್ರೂಪ್ ಕ್ರಿಯೇಷನ್ನ ನೀವು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟ ಆದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಒಳ್ಳೊಳ್ಳೆ ಟಿಪ್ಸು ಸಿಗುತ್ತೆ. ಮನೇಲೇ ನೀವು ಬೇಕಾದ್ರೆ ಸಣ್ಣದು ಇವಾಗ ವೆಯ್ಟ್ ಲಾಸ್ ಪೌಡರು ಮತ್ತು ಫೇಸ್ಗೆ ಎಂತೆಂಥದ್ದು ಪುಳಿಯೋಗರೆ ಗೊಜ್ಜು, ಸಾರಿನ ಪುಡಿ ಎಲ್ಲ ಥರದ ಐಟಮು ನಿಮ್ಗೆ ಏನು ಕನ್ವೀನಿಯೆಂಟ್ ಆಗುತ್ತೋ, ನಿಮ್ಗೆ ಎಷ್ಟು ಬಂಡವಾಳ ಹಾಕ್ಬಿಟ್ಟು ನಾನು ಮಾಡ್ಬೋದು ಅಂತ ಅನಿಸುತ್ತೋ ಅಷ್ಟು ಬಂಡವಾಳ ಹಾಕ್ಕೊಂಡು ನೀವು ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ. ಬಂಡವಾಳ ಹಾಕೋಕ್ಕಾಗಿಲ್ಲ ಅಂದರೆ ಇಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಬೋದು ಬೇಕಾದ್ರೆ ನೀವು. ಮತ್ತು ಇದರಲ್ಲೂ ನಾನು ಹೇಳಿದ ಪ್ರಕಾರ ಏನು ಅಂತಂದರೆ, ಇದರಲ್ಲಿ ನೀವು ಯಾರು ಜಾಯಿನ್ ಆದರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ಇಲ್ಲ ಅಂದರೆ ನೀವು ಇದನ್ನು ನಿಮ್ಮ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಮಾಡ್ಬೋದು. ನೀವು ಇದನ್ನು ಯಾವುದೂ ನಿಮ್ಮ ಮನೆಗೆ ತರಿಸ್ಕೊಳ್ಬೇಡಿ. ನೀವು ಡೈರೆಕ್ಟ್ ಕಸ್ಟಮರ್ ಡೀಟೇಲ್ಸ್ ಕೊಟ್ಟರೆ ಡೈರೆಕ್ಟ್ ಅವ್ರ ಅಡ್ರೆಸ್ಗೆ ಹೋಗುತ್ತೆ. ಮತ್ತು ಇದು ಅವ್ರ ಅಡ್ರೆಸ್ಗೆ ಹೋದ್ಮೇಲೆ ಹೇಗೆ ಪ್ರೊಸೀಜರು ಏನು ಅಂತಂದರೆ,
ಅವರು ಪಾರ್ಸಲ್ ಬಂದಮೇಲೆ ರಿಸೀವ್ ಆದಮೇಲೆ ಆ ಪಾರ್ಸಲ್ ಓಪನ್ ಮಾಡುವಾಗ ಅವರು ವಿಡಿಯೋ ಮಾಡಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್ಡು. ಎಲ್ಲ ಆನ್ಲೈನ್ ಬಿಸ್ನೆಸ್ ಆಗಲಿ ಯಾರೇ ಏನೇ ಒಂದು ಮಾಡಿದ್ರು ಅದು ಮಸ್ಟ್ ಆ್ಯಂಡ್ ಶುಡ್ಡು. ಯಾಕಂದರೆ ಆಲ್ರೆಡಿ ಜನಕ್ಕೆ ಗೊತ್ತಿದೆ, ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಫೋಟೋ ತೆಕ್ಕೋತಾರೆ, ಇಲ್ಲ ಈ ಜ್ಯುವೆಲರಿಲಿ ಮಾತ್ರ ಇದು ಮಸ್ಟ್ ಆ್ಯಂಡ್ ಶುಡ್ಡು ಓಪನಿಂಗ್ ವಿಡಿಯೋ ಇರಲೇಬೇಕು. ಯಾರಿಗೇ ಆಗಲಿ ಇದು ರೀಚ್ ಆಗೋಕ್ಕೆ 7 to 10 days ಆಗೇ ಆಗುತ್ತೆ. ಅದರಲ್ಲಿ ಏನಾದ್ರು ಗೌರ್ಮೆಂಟ್ ರಜಾ ಆ ಥರ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ 1-2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇಷ್ಟಪಟ್ಟು ವಿತೌಟ್ ಇನ್ವೆಸ್ಟ್ಮೆಂಟ್ ಜಾಬ್ ಏನಾದ್ರು ಸಿಗುತ್ತಾ ಅನ್ನೋದಾದರೆ ಇದಕ್ಕೆ ಜಾಯಿನ್ ಆಗ್ಬೋದು. ದಯವಿಟ್ಟು ಮೋಸ ಹೋಗಬೇಡಿ. ಡೇಟಾ ಎಂಟ್ರಿ, ಫಾರ್ಮ್ ಫಿಲ್ಲಿಂಗು, ಟೈಪಿಂಗು ಮತ್ತು ರೈಟಿಂಗ್ ಜಾಬ್ ಎಲ್ಲ ತುಂಬಾ ಮೋಸ. ನಾನು ಅದಕ್ಕೂ ಎಲ್ಲ ಕೈ ಹಾಕಿ, ಮತ್ತು ನೀವು ಚೈನ್ ಬಿಲ್ಡ್ ಮಾಡೋ ಥರದ್ದೆಲ್ಲನೂ ಜಾಬ್ಗಳೆಲ್ಲ ಹೇಳ್ತಾರೆ, ನೀವು ಅಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಇನ್ವೆಸ್ಟ್ ಮಾಡಿ ಅಂತ. ಅದು ಎಲ್ಲನೇ ಮೋಸನೇ. ಸೊ ಅದಕ್ಕೋಸ್ಕರನೇ ಇದು ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸು. ನಂಗೆ ಇದರಿಂದ ಖುಷಿ ಏನು ಅಂತಂದರೆ ದಿನಕ್ಕೆ ಒಂದೊಂದು ಒಳ್ಳೊಳ್ಳೆ ಡಿಸೈನ್ ನೋಡ್ತೀನಿ, ಸೂಪರ್ ಆಗಿದೆ ಅಪ್ಪ ತೊಗೋಬೋದು. ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅಂತಂದರೆ ಅದನ್ನೆಲ್ಲ ನಾನು ಸ್ಟೋರ್ ಮಾಡಿಕೊಂಡು ನಾನು ಬೇಕಾದಾಗ ತೊಗೊಳ್ತೀನಿ ನಾನೇ. ನನ್ನ ಹತ್ರನೂ ಯಾವುದೇ ರೀತಿ ಗೋಲ್ಡ್ ಜ್ಯುವೆಲರಿ ಇಲ್ಲ, ಎಲ್ಲನೂ ನನ್ನ ಹತ್ರ ಇರೋದು ಸೇಮ್ ಇದೇ ಥರದ್ದೇ ಜ್ಯುವೆಲರಿಗಳು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಥ್ಯಾಂಕ್ ಯು.